ನಮಸ್ಕಾರ ಗೈಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ನೆನ್ಗಡ್ಲೆ ನೆನ್ನೆ ಜಟ್ ಹಾಕಿದ್ನಲ್ಲ, ಜಟ್ ನೋಡ್ದಂಗೂ ಆಗುತ್ತೆ. ಆಮೇಲೆ ನವಿಲುಗಳದು ಇದಾವಲ್ಲ ಗೈಸ್, ಅದು ನೋಡ್ದಂಗೂ ಆಗುತ್ತೆ ಅಂತ ಬಂದಿದ್ದೀನಿ. ಏನು ಹೊಲ್ದ ಹತ್ರ ಬರ್ತಂದು ಬೆಳಗ್ಗೆ ಅಂದರೆ ಒಂದು ಹೊಲ್ದ ಹತ್ರನೇ ಹೋಗೋದು ಕೆಲಸ. ಏನಾಗಿದೆ ಏನು ಬಿಟ್ಟಿದೆ ಅಂತ ನೋಡೋಕ್ಕೆ. ಹೊಲ್ದ ಹತ್ರನೇ ಇದ್ದಾನೆ ಅಂದರೆ ಅದ್ರ ಹತ್ರ ಹೋಗಲೇಬೇಕು ಬೆಳಗ್ಗೆನೆ, ಇಲ್ಲಾಂದರೆ ಹೆಂಗಾಗುತ್ತೆ. ನೋಡೋಣ ಬನ್ನಿ. ಜಡ್ಜ್ ಜೋಡಿಸಿದ್ದ ನೆನ್ನೆ ಹೊಡೆದಿದ್ಯಾ ಇಲ್ವಾ ಸಣ್ಣಲ್ಲಿ ರೈಸ್ ಆಗ್ಬಿಟ್ಟಿದೆ ಗೈಸ್. ಸನ್ ರೈಸ್ ನೆಂದಿದೆ ಗೈಸ್. ಇಲ್ಲಿ ನೋಡಿ ನೆಂದಿದೆ. ಹಸಿ ಕಾಣ್ತಾ ಇದೆಯಾ? ಕಾಣಲ್ಲ ಅನ್ಸುತ್ತೆ. ಇಲ್ಲಿ ಒಣಗಿತ್ತಲ್ಲ, ಇಲ್ಲಿ ನೋಡ್ರಿ ನೆಂದಿದೆ. ಇಲ್ಲಿ ಕಾಲು ಇಳ್ಕೊಂತೈತೆ, ತೋರಿಸ್ತೀನಿ ಹೇಳಿ. ಹಾಂ, ಇಲ್ಲಿ ಕಾಣ್ತಾ ಇದೆಯಾ? ನೆಂದಿದೆ, ಹೊಡೆದಿದೆ ಗೈಸ್. 5 ಜಟ್ಟು ಹೊಡೆದಿದೆ. ಹೇಳಿ ತಗೊಂಡೋಗ್ಬೇಕು, ಇದನ್ನ ಶಿಫ್ಟ್ ಮಾಡಬೇಕು ಇನ್ನೊಂದು ಓದೋಕ್ಕೆ. ಅಲ್ಲಿ ಕೆರೆ ಹತ್ರ ಅಂತೀವಲ್ಲ, ಅಲ್ಲಿ ಶಿಫ್ಟ್ ಮಾಡಬೇಕು ಗೈಸ್. ಅದೇ ಹೊಡೆದೈತೆ ಎಣ್ಣೆ. ನಾವು ಪೈಪ್ನೆಲ್ಲ ತೆಗೆದು ಎಲ್ಲ ಇದು ಮಾಡಿ, ಇಬ್ಬನೇ ಎಲ್ಲ ಹೋದ್ಮೇಲೆ ಸಂಜೆ ಹೊತ್ತಿನಾಗ ತೆಗೆದು ಕಡೆಗೆ ಹಾಕ್ಬೇಕು. ಈಗ ಆಗಲ್ಲ, ಕಾಲೆಲ್ಲ ನೆನೀತವೆ. ಕಾಲಲ್ಲಿ ಒಂಚೂರು ಫ್ರ್ಯಾಕ್ಚರೇ ಇದ್ದರೆ ಅದು ಮುಗೀತು. ಎಷ್ಟು ನಾವು ಉರಿಯುತ್ತೆ ಗೊತ್ತಾ, ಅಷ್ಟು ಉರಿಯುತ್ತೆ. ಅದಕ್ಕೆ ನೆನ್ಗಡ್ಲಿನ ಒಂದು ವಾರದಲ್ಲಿ ಕೀಳ್ತೀವಿ ಗೈಸ್, ಮುಗೀತು. ನೆನ್ಗಡ್ಲಿನ ಒಂದು ವಾರದಲ್ಲಿ ಕಿತ್ತು ಎಲ್ಲ ಇದು ಮಾಡ್ತೀವಿ. ಒಂದು ಚೀಲ ಆಗ್ಬೋದು ಗೈಸ್ ಅಷ್ಟೇ. ಒಂದು 10 ಚೀಲ ಆಗೋದು, ಒಂದು ಚೀಲ ಆಗ್ಬೋದು. ಇಷ್ಟಕ್ಕೆಲ್ಲ ಅಲ್ಲಿಂದ ಕಾಣ್ತಾ ಇದೆಯಲ್ಲ, ಅಷ್ಟಕ್ಕೆಲ್ಲ ಒಂದು ಚೀಲ ಆಗ್ಬೋದು ಅಷ್ಟೇ ಗೈಸ್, ಜಾಸ್ತಿ ಆಗಲ್ಲ. ನವಿಲೆಲ್ಲ ಕೆರ್ದಾಡಿದ್ದೇವಲ್ಲ ಗೈಸ್, ಇನ್ನು ಎಲ್ಲಿಂದ ಆಗುತ್ತೆ ನೆನ್ಗಡ್ಲೆ? ಎಲ್ಲ ತಿಂದೇವಲ್ಲ ಅವು, ಇನ್ನೆಲ್ಲಿಂದ ನೆನ್ಗಡ್ಲೆ ಆಗುತ್ತೆ ಹೇಳಿ ನೀವೇ? ನೆನ್ಗಡ್ಲೆ ಆಗಲ್ಲ ಗೈಸ್, ನೆನ್ಗಡ್ಲೆ. ಬನ್ನಿ ಹೋಗೋಣ ಆ ಕಡೆಗೆ. ಶಂಕ್ ಸುತ್ತಾಡ್ಕೊಬರೋಣ ಆ ಕಡೆ ಹೋಗ್ಬಿಟ್ಟು. ಇದ್ಯಾಕೆ ಬೇವಿನ ಮರ ಚಿಗುರಂಗೆ ಇಲ್ಲ ಗೈಸ್, ಒಣಗಿ ನೆತ್ತೈತಿ. ಅವತ್ತಿಂದಲ್ಲಿ ಚಿಗುರಂಗೆ ಇಲ್ಲ, ಬರೀ ಒಣಗಿತಪ್ಪ. ಯಾಕೋ ಏನಿದ್ರು ಅಷ್ಟು ಆಯಸ್ ಅಷ್ಟೇನಾ ಏನು ಇದು ಗೊತ್ತಾಗ್ತಾ ಇಲ್ಲ. ಬಟ್ ಚಿಗುರಂಗೆ ಇಲ್ಲ, ಇದು ಒಣಗೆ ಐತೆ ಅವತ್ತಿಂದಲೂ. ಒಣಗೆ ಐತೆ, ಚಿಗುರಿಲ್ಲ ಮತ್ತು ಇವತ್ತಿನವರೆಗೂ ನೋಡಿ. ತಂತಿ ಹುಲ್ಲು ನೋಡಿ ಗಾಯ್ಸ್ ಹೆಂಗಿದೆ. ಕಮಟ್ಲೆ ಹುಲ್ಲು ಬಿಡ್ಸ್, ಕಮಟ್ಲೆ ಹುಲ್ಲು. ಹಿಂಗೈತೆ ಕಮಟ್ಲೆ ಹುಲ್ಲು. ಅವ್ರಿಗಿಡ ನೋಡಿ, ಅಲ್ಲ ಹೂವು ಆಗ್ತಾಯಿದೆ. ಹೂವಾಗೋ ಸ್ಟೇಜಿಗೆ ಬಂದಿದೆ ಅಲ್ಲಿ, ಸುತ್ತಪ್ಪ ಗೊತ್ತಿಲ್ಲ. ನೋಡಿ ಎಷ್ಟೊಂದು ಬಿಟ್ಟಿದೆ. ಟಮಾಟೆ ಒಂದು ವಾರದಲ್ಲಿ ಗೂಟ ಹಾಕ್ತೀವಿ ಗೈಸ್. ಒಂದು ವಾರ, ಈ ವಾರ ಇಲ್ಲ ನೆಕ್ಸ್ಟ್ ವಾರದಲ್ಲಿ ಗೂಟ ಹಾಕ್ತೀವಲ್ಲ. ಗೂಟಕ್ಕೆ ಈ ಕಡೆ ಸ್ವಲ್ಪ ಬಂದಿಲ್ಲ, ಬಟ್ ಈ ಕಡೆ ಎಲ್ಲ ಬಂದಾಯಿತು ಗೂಟಕ್ಕೆ. ಇದೊಂದು ವಾರದಲ್ಲಿ ಗೂಟಕ್ಕೆ ಪಕ್ಕ ಬಂದ್ಬಿಡುತ್ತೆ. ಗೂಟಕ್ಕೆ ಕೈ ಬಿಟ್ಟರೆ ಮುಗಿತಾರೆ ಕೆಲಸ ಮುಗ್ದಂಗೆ. ಆಮೇಲೆ ದಾರ ಕಟ್ಟೋದು ಎಲ್ಲ ಇರ್ತದೆ. ನೋಡಿ ಇಬ್ಬನೇ ಬಿದ್ದಿದೆ ಗೈಸ್, ಇಬ್ಬನೇ ಎಲೆ ಮೇಲೆಲ್ಲ ಕಾಣ್ತಾ ಇದೆಯಾ? ಇಲ್ಲೇ ಇಬ್ಬನೇ ಬಿದ್ದಿದೆ. ರಾಗಿ ಅದೇ ಅರ್ಧ ನೀರು ಗೈಸ್, ಇಬ್ಬನೇ ಬಿದ್ದಿದೆ, ಅರ್ಧ ನೀರಾಗುತ್ತೆ ರಾಗಿ. ಮಳೆ ಇಲ್ಲದ ಅರ್ಧ ನೀರಾಗುತ್ತೆ. ಬಟ್ ಗೊಬ್ಬರ ಚೆಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿರ್ಬೇಕು ಅಷ್ಟೇ. ಔಷಧಿ ಹೊಡಿಬೇಕು, ಗೊಬ್ಬರ ಚೆಲ್ಲಬೇಕು.
ಹಂಗಾದ್ರೆ ಮಾತ್ರ ಅರ್ಧ ಇಬ್ಬನಿಗೆ ಮಾತ್ರ ಸ್ವಲ್ಪ ಬೆಳ್ಕೊಂಡು ಹೋಗ್ತೀವಿ ರಾಗಿ, ಇಲ್ಲಾಂದ್ರೆ ಇಲ್ಲ, ಅಷ್ಟೇ ಆಗುತ್ತೆ ಅದ್ರ. ಇದು ನೀರು ಹೋಗ್ತಾ ಇದೆ ಪೈಪಲ್ಲಿ, ಇಲ್ಲ ಆನ್ ಮಾಡಿರಲಿಲ್ವಲ್ಲ. ಅಲ್ಲಿ ತೊಗರಿ ನೋಡಿ ಗಾಯ್ಸ್ ಇಷ್ಟುದ್ದ ಬೆಳೆದಾಯ್ತು, ನನಗಿಂತ ಹೈಟ್ ಹೋಗಾಯ್ತು ತೊಗರಿದೆ, ನನಕ್ಕಿಂತ ಹೈಟ್ ಹೋಗಾಯ್ತು ಗಾಯ್ಸ್ ತೊಗರಿ. ಏನು 2 ತಿಂಗಳು ಬಿಡುತ್ತೆ, 2 ತಿಂಗಳು 1 ತಿಂಗಳು. ಇವಳು ತಿನ್ನೋಕ್ಕಾಗಲ್ಲ ಗಾಯ್ಸ್, ಅಷ್ಟೊಂದು ಬಿಡುತ್ತೆ, ತಿನ್ನೋಕ್ಕಾಗಲ್ಲ ಅಷ್ಟೊಂದು ಬಿಡುತ್ತೆ. ನಾವು ಹಾಕಿರೋದು ಇದು ಸ್ವಲ್ಪ, ಈ ವರ್ಷ ಎಲ್ಲ ಸ್ವಲ್ಪನೇ ಹಾಕಿರೋದು, ಅವ್ರ ಗಿಡ ಆಗಲಿ ತೊಗರಿ ಆಗಲಿ ಇಷ್ಟಿಷ್ಟು ಸಾಲ ಹಾಕಿರೋದು ಅಷ್ಟೇ. ಸಾಲ ಎಲ್ಲ ಒಂದು 5-5 ಸಾಲ ಹಾಕ್ತಿದ್ದು, ಒಂದು 5 ಸಾಲ ಇದ್ದು ಅವರ ಗಿಡ, ಒಂದು 5 ಸಾಲ ತೊಗರಿ ಗಿಡ. ಅದು ಕಮ್ಮಿ ಬಿಡ್ತಿರಲಿಲ್ಲ, ಅದು ಸ್ವಲ್ಪ ಮೇಲೆ ಆಗ್ತಿದ್ವಲ್ಲ ನೆನ್ಗಡ್ಲೆ ಜೊತೆಗೆ. ಅಯ್ಯೋ ಸಖತ್ತಾಗಿ ಬಿಡ್ತಾಯಿತ್ತು ಮಾತ್ರ, ಅದು ಒಳ್ಳೆ ಅಷ್ಟು ಚೆನ್ನಾಗಿ ಬಿಡ್ತಾಯಿತ್ತು ಗೈಸ್. ಮನೆಗೆ ಹೋಗೋಣ ಬನ್ನಿ ಗೈಸ್. ಹೊಲದ ಹತ್ರ ಬಂದು ನಂಗಳು ಹಿಡ್ಕೊಂಬಂದೆ, ಅಲ್ಲಿ ಮೇಯ್ತಿದ್ದಾವೆ, ಕಟ್ಟೋಣ ಬನ್ನಿ, ಕಟ್ಟಬೇಕು. ಹಗ್ಗನ ಇಲ್ಲಿ ಕೂಗ್ತಾ ನೋಡಿ, ಕೇಳಿಸ್ತಾ? ಇದೊಂದು ಇಷ್ಟ ಆಯ್ತು. ಗೈಸ್ ಕಟ್ಟಾಯ್ತು ಗೈಸ್, ದನ ನೋಡ್ಕೊಟ್ಟಿದ್ದೀನಿ. ಕಟ್ಟಾಯಿತು, ಎಲ್ಲ ಆಯ್ತಾಯಿದೆ. ಸೊ ಈಗ ಜೋಳ ಚೆಲ್ಲಕ್ಕೆ ಹೋಗ್ಬೇಕಲ್ಲಿ ತೋಟಕ್ಕೆ, ಟ್ಯಾಕ್ಟ್ರಲ್ಲಿ ದನಿಗಳಿಗೆ ಬೇಕಲ್ಲ ಗೈಸ್ ಜೋಳ ಚೆಲ್ಲಕ್ಕೆ, ಅದಕ್ಕೆ ಹೋಗ್ತಾಯಿದ್ವಿ ಮನೆಗೆ. ಈಗ ಮೇಯ್ಬೇಕು, ಆಮೇಲೆ ಬಂದು ಇನ್ನೊಂದು ಮೇಯ್ದಾದ್ಮೇಲೆ ಸೊ ಮೇಯ್ಬೇಕು. ಸೊ ಅಡ್ಕೆಗೆ ಆನ್ ಮಾಡಿದ್ದೀನಿ, ಈಗ ಈ ಕಂಡಿಗೆ ಆನ್ ಮಾಡಿದ್ದೀನಿ. ಆಮೇಲೆ ಈ ಮೇಯ್ದಾದ್ಮೇಲೆ ಅರ್ಧ ಆದಮೇಲೆ ಆ ಕಡೆಗೆ ಆನ್ ಮಾಡಬೇಕು. ಅರ್ಧ ಆಯ್ತಲ್ವ ಈ ಕಡೆಗೆ, ಈಗ ಆ ಕಡೆಗೆ ಆನ್ ಮಾಡ್ಬೇಕು ಅರ್ಧಕ್ಕೆ. ಸೊ ನೀವು ಹೋಯ್ದೆ ಡಿವೈಡರ್ ಆ ಕಡೆ ಕೆಳಗಡೆಗೂ ಮೇಲ್ಗಡೆಗೆ ಹೋಗುತ್ತೆ, ಅದು ಹೋಯ್ತೆ, ಅದನ್ನು ತಂದು ಹಾಕಬೇಕು. ಸೊ ಈಗ ಹೋಗ್ತಾಯಿದ್ದೀನಿ ಮನೆಗೆ ಗಾಯ್ಸ್. ಈಗ ಇನ್ನೊಂದು ಜೋಳ ಚೆಲ್ಲ ಹೊಲ್ದ ಹತ್ರ ಬಂದು ಈಗ ಚೆಲ್ಬೇಕು, ಇದಕ್ಕೆ ಚೆಲ್ತಾಯಿದ್ದೀವಿ ನೋಡಿರಿ, ಜೋಳ ಚೆಲ್ತಾಯಿದ್ವಿ. ಇದಕ್ಕೆ ಚೆಲ್ಬಿಟ್ಟು 2 ಮಗ್ಳು ಹೊಡೆಯೋದು ಜೋಳನ. ಸೊ ಈಗ ಹಾಲು ಹಾಕ್ತಾಯಿದ್ದೀನಿ, ಗೀ ಬೇಯಿಸೋ ಗೀ ಇದನ್ನು ಹಾಕ್ತಾ ಇದ್ದೀನಿ ಗೈಸ್. ತಾಂಡು ಹೋಗ್ತಾ ಇದ್ದೀನಿ, ಬೆಂಕಿ ಹಾಕ್ತೀನಿ ಗೈಸ್. ಅಲ್ಲಿಂದ ಕುರುಮಳೆ ಇದೆ ಬಂದು, ಕುರುಮಳೆ ಅದು ಯಾರ ಜೊತೆ ಮಾತಾಡ್ತಾ ಇದ್ದೀನಿ. ಕುರಿ ಮಾಡುತ್ತಾ ಅಂತ ಕೂರ ಮಾಡಿ ತಗೊಂಡು ಹೋಗ್ತಾ
ಹಿಂಗೆ ಕೈಯಲ್ಲಿ ಫೈನಲಿ ಇನ್ನೊಂದು ಎರಡಿದೆ ಬಂದು ತೋರಿಸ್ತಾ ಆಯ್ತು. ಇದಕ್ಕೆ ಜೆಟ್ ಹಾಕ್ಬೇಕು. ಸಂಜೆ ಬಂದುಬಿಟ್ಟು ಹಾಕ್ತೀನಿ ಅಂತ ಹೇಳ್ತೀನಿ, ಹಾಕೋಕ್ಕೆ ಆಗ್ತಾಯಿದೆ ಇದಕ್ಕೆ ಜೆಟ್ಟು. ಸೊ ಹಾಕ್ಬೇಕು ಇದಕ್ಕೆ. ಹೋಗಿ ಬಂದು ಕುಂಟಾರ್ಗತ್ತಿ ಎಲ್ಲ ಹೋಗಿದ್ದಾವೆ, ಸ್ವಲ್ಪ ಉಳ್ಕೊಂಡು ನೋಡಿ, ಬಿಕಾಸ್ ಅದು ಗಟ್ಟಿ ಇತ್ತು ಅದಕ್ಕೆ ಎಲ್ಲ ಹೋಗಿದ್ದಾವೆ. ಈ ಕಲ್ಟಿವೇಟ್ ಹೊಡೆದ್ರೆ ಎಲ್ಲ ಹೋಗ್ತದೆ. ಏನೋ ದನಿಗಲ್ವಾ, ನಾವೇನು ಜೋಳ ಹಾಕ್ತೀವಲ್ಲ, ತೆನೆ ಜೋಳ, ದನಿಗೆ ಸೊಪ್ಪೆ ಹಾಕ್ತಿರೋದಲ್ವ, ಹಂಗಾಗಿ ಏನೂ ಆಗಲ್ಲ. ಗೈಸ್ ಹೊಡೆದಾಯ್ತು ಗೈಸ್, ಎರಡು ಮಕ್ಕ ಚೆನ್ನಾಗಿ ಹೊಡೆದಾಯ್ತು. ಜೋಳ ಚೆಲ್ಲಿತ್ತು ನೋಡಿ, ಜೋಳ ಚೆಲ್ಲಿರೋ ನೋಡಿ, ಇಲ್ಲೆಲ್ಲ ಚೆನ್ನಾಗಿತ್ತು. ಬೇಕಾ ಗೈಸ್ ಪೂರ್ತಿ ಅಲ್ಲಿಂದ ಇಲ್ಲಿ ತನಕಲ್ಲೂ ಏಕಲ್ಲೂ ಚೆಲ್ಲಿದ್ದೀವಿ. ಎರಡು ಮಕ್ಕ ಹೊಡೆದಾಯ್ತು ಗೈಸ್. ಟ್ಯಾಕ್ಟ್ರ ಹಿಂಗೆ ಅಡ್ಡ ಹಿಂಗೆ ಒಂದು ಮಕ್ಕ, ಈಗ ನೇರ ಒಂದು ಮಕ್ಕ, ನೇರ ಒಂದು ಮಕ್ಕ, ಹಂಗೆ ಅಡ್ಡ ಒಂದು ಮಕ್ಕ, ಎರಡು ಮಕ್ಕ ಹೊಡೆದಾಯ್ತು ಗೈಸ್. ಫೈನಲಿ ಮುಗೀತು. ಜೋಳ ಚೆಲ್ಲಬೇಕು ಅಂತಿದ್ರೆ ಜೋಡಿ ಚೆಲ್ಲಾಯಿತು. ಈಗೇನು ನೀರು ಜೋಡಿಸ್ಬೇಕಷ್ಟೇ. ಜೆಟ್ ತಗೊಂಬಂದು ಅಲ್ಲಿ ಜೆಟ್ ಇದಾವಲ್ಲ ರಾಗಿ ಹತ್ರ, ಅಲ್ಲಿಂದ ತಗೊಂಬಂದು ಜೋಡಿಸ್ಬೇಕು. ಇಲ್ಲಿಗೆ ನೇಪರಿಗೂ ಜೋಡಿಸ್ಬೇಕು, ಇದಕ್ಕೂ ಜೋಡಿಸ್ಬೇಕು, ಎಲ್ಲದಕ್ಕೂ ಜೋಡಿಸ್ಬೇಕು. ಪೈಪ್ ಸಾಲ್ಟೇಜ್ ಆಗುತ್ತೆ ಅನಿಸುತ್ತೆ, ತರಬೇಕು ಮನೆಯಿಂದ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ, ಜೋಡಿಸ್ದಾಗಲೇ ಗೊತ್ತಾಗುತ್ತೆ ಹೆಂಗಾಗುತ್ತೆ ಅಂತ. ನೋಡಬೇಕು ಗೈಸ್. ಅಲ್ಲಿಂದ ರೆಸ್ಟ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಮತ್ತೆ ಈಗ ಹೊಲ್ದ ಹತ್ರ ಬಂದು ಎಲ್ಲಿದೆ ದನಗಳು ಹಿಡ್ಕೊಂಡು ಹೋಗಿ ಬೋರ್ ಆಫ್ ಮಾಡ್ಬೇಕಂತ ಆಫ್ ಮಾಡೋಣ ಬನ್ನಿ. ನೀರು ಜಾಸ್ತಿ ಆಗಿದೆ ಅಂತ ಅಡ್ಕಿಗೆ ಬಿಟ್ಟಿದ್ನಲ್ಲ, ನೋಡಿ ಬಂದಿದೆ ಅಡ್ಕಿ, ಕೆಳಗಡೆ ಆನ್ ಮಾಡಿದ್ದೆ. ನೋಡಿ ಎಲ್ಲ ಹೆಂಗಿದ್ದೀರ, ಈಗ ಮೇಲ್ಗಡೆ ಆನ್ ಮಾಡಬೇಕು ನಾವು ರಾತ್ರಿಗೆ ಮೇಲ್ಗಡೆಗೆ. ಅಲ್ಲಿರೋ ಜೆಟ್ಟೆಲ್ಲ ತಗೊಂಡು ಗೈಸ್ ಬನ್ನಿ ತಗೋರೋಣ. ಅಲ್ಲಿರೋ ಜೆಟ್ಟೆಲ್ಲ ತಗೊಂಬರ್ಬೇಕು, ಬೋರ್ ಆಫ್ ಮಾಡಬೇಕು. ಆಫ್ ಮಾಡೋಣ ಬನ್ನಿ. ಬೋರ್ ಅದೇ ಮತ್ತೆ ಜಂಪ್ ಹೋಯ್ತಂತೆ ಟಿ ಸಿಲಿ, ಅದಕ್ಕೆ ಆಫ್ ಮಾಡಬೇಕು ಬೋರ್ನ, ಇಲ್ಲಾಂದರೆ ಮೇಲ್ಗಡೆ ಆನ್ ಮಾಡ್ತಾಯಿದ್ವಿ. ಬನ್ನಿ ಆಫ್ ಮಾಡೋಣ. ನೋಡಿ ಆಫ್ ಮಾಡ್ತಾ ಇದ್ದೀನಿ, ಆಟೋನ ಆಫ್ ಆಯ್ತು. ಬನ್ನಿ ಹೋಗ ಗೈಸ್, ಮೇಲ್ಗಡೆ ಬಂದೆ ಗೈಸ್. ಈಗ ಜೆಟ್ ತೆಗಿಬೇಕು ಗೈಸ್, ಅವನೊಂದು ತಿಳ್ಕೊಂಬಿಡ್ಬೇಕು ಅಲ್ಲಿಂದ ಇಲ್ಲಿ ಹಿಡಿಬೇಕು, ಬೈಕ್ ಸಮೇತ ಹೇಳ್ಕೊಂಡಿರ್ಬೇಕು. ಸೊ ಇತ್ತಿಗೆನ ಬನ್ನಿ ತೆಗಿಬೇಕು. ವೀಡಿಯೋ ಮಾಡೋರಿಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಲ್ಲ, ಆಮೇಲೆ ಸಿಗ್ತೀನಿ. ಗಾಯ್ಸ್ ಜೆಟ್ಟೆಲ್ಲ ತೆಗೆದಾಯ್ತು ಗಾಯ್ಸ್, ರಾಗಿಯಿಂದ ಪೈಪೆಲ್ಲ ಹಾಕಿದ್ದೀನಿ ನೋಡೋ ಕಡೆಯಿಂದ ತೊಗೊಂಬಂದು ಪೈಪಲ್ಲಿ ಹಾಕಿದ್ದೀನಿ. ಸೊ ಜೆಟ್ ಇಲ್ಲಿದ್ದಾವೆ, ಈಗ ತಗೊಂಡೋಗ್ಬೇಕು ಕೆಳಗಡೆ ಗಾಡಿ ಹತ್ರ. ಇಲ್ಲಿಂದ ಕೆಳಗಡೆ ತಗೊಂಡೋಗ್ಬೇಕು ಗೈಸ್. ಪೈಪ್ಗಳೆಲ್ಲ ಇಲ್ಲಿ ಹಾಕಿದ್ದೀನಿ, 12 ಇದಾವೆ ಪೈಪ್ ಟೋಟಲ್. ಬೆಂಡ್ ಕ್ಲೋಸ್ ಮಾಡಾಯ್ತು, ಅಡ್ಕೆ ತಿರುಗಿಸ್ಯಾರ ಕೆಳಗಡೆ. ಸೊ ಇವನ್ನ ತಗೊಂಡು ಹೋಗ್ಬೇಕು ಗೈಸ್, ಜೆಟ್ಗಳನ್ನು ಕೈಯಲ್ಲಿ. ಸೊ ಹೋಗ್ಬೇಕು ಗೈಸ್, ಎಲ್ಲ ತಗೊಂಡು ಒಂದು ಸರಿ ತಗೊಂಡು ಹೋಗೋಕ್ಕಾಗಲ್ವಲ್ಲ ಗೈಸ್, ಅದಕ್ಕೆ 2 ಇಲ್ಲ 4 ತಗೊಂಡು ಹೋಗ್ತೀನಿ. ಬನ್ನಿ ತಗೊಂಡೋಗ ಗೈಸ್. ಇದು ಜಟ್ಟಿದು ಮುರ್ಕೊಂಡು ಹೋಗೈತೆ ನೋಡಿ, ಇಲ್ಲಿ ಮುರ್ಕೊಂಡು ಹೋಗೈತೆ ನೋಡಿ, ಇದ್ರದ್ದು ಮುರ್ಕೊಂಡು ಹೋಗೈತೆ, ಅದಕ್ಕೆ ಹೊಸದಾಗ್ತಾಯಿದ್ದೀನಿ ನೋಡಿ. ಇಲ್ಲಿ ಪೂರ್ತಿ ಮುರ್ಕೊಂಡು ಹೋಗೈತಿ, ಇಲ್ಲಿ ಒಳಗಡೆ ಪೂರ್ತಿ ಥ್ರೆಡ್ಡೇ ಎಲ್ಲ ಹೋಗೈತೆ ಗೈಸ್, ಅದಕ್ಕೆ ಹೊಸದಾಗ್ತಾಯಿದ್ದೀನಿ.
ಟೈಟ್ ಆಯಿತು ಗೈಸ್, ಟೈಟ್. ಟೈಟ್ ಆಯಿತು ನೋಡಿ, ಟೈಟ್ ಆಯಿತು, ಸಾಕಷ್ಟು ಟೈಟ್ ಅಂತಾರೆ. ಸೊ ಈಗ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಈಗ ಜಟ್ನು ತಗೊಂಡಾಯ್ತು ಗೈಸ್. ಸೊ ಈಗ ಹೋಗ್ತಾಯಿದ್ದೀನಿ ಮನೆಗೆ, ಗಾಡಿ ಹೊಡ್ಕೊಂಡು ನೋಡಿ, ಇಲ್ಲೇ ಚೀಟಿ ಜಟ್ಟಿದ್ದು ಹೊಸ ಜಟ್ಟಿ. ಸೊ ಈಗ ಹುಡ್ಕೊಂಡಾಯ್ತು. ಸೊ ಈಗ ಹೊಸ ಇದೊಂದು ಕಟ್ಕೊಂಬಿಟ್ಟು ಮನೆಗೆ ಹೋಗೋಣ. ಮನೆ ಹೇಯ್ ಬಿಚ್ತಾ ಇದ್ದೀನಿ ಗೈಸ್. ಬಿಚ್ಚೋಕ್ಕೆ ಬರೋಂಗಿಲ್ಲ, ಬಿಚ್ಕೊಂತೀನಿ ಒಂದು ನಿಮಿಷ ಗೈಸ್. ಬಿಚ್ಕೊಂಡಾಯ್ತು, ಈಗ ಕಟ್ಟಬೇಕು. ಗುಡ್ಲನ್ನೇ ಬೀಳ್ಸೋದ್ರಂಗೆ ಆಡುತ್ತೆ. ಬಾ ಹೇಯ್ ಬಾ, ಮುಖಕ್ಕೆ ಸಿಗಲ್ಲ. ಗೈಸ್ ಕಟ್ಟಬೇಕು, ಕಟ್ತಾಯಿದ್ದೀನಿ ಗೈಸ್. ಕಟ್ಟಾಯಿತು, ಹೋಗೋಣ ಬನ್ನಿ. ಹೇಯ್ ಇದು ನೋಡಿ. ಸೊ ಈಗ ಹಗ್ಗ ತಗೊಳ್ಳೋಣ ಬನ್ನಿ ಮುಂದ್ಗಡೆಯಿಂದ. ಹೇಯ್ ಸೊ ಹಗ್ಗ ತಗೊಂಡಾಯ್ತು ಗೈಸ್. ಸೊ ಹೋಗ್ತಾಯಿದ್ದೀನಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಗೈಸ್ ಇನ್ನೊಂದು ಹೊಲ್ದ ಹತ್ರ ಬಂದೆ ಗೈಸ್, ಜೆಟ್ ತಗೊಂಡು ಬಂದಿದ್ದೀನಿ ಗೈಸ್ ಜೋಡ್ಸೋಕ್ಕೆ. ಅದೇ ನೋಡಿ ಜೆಟ್ಗಳು, ಇಂದ ಪೈಪೆಲ್ಲ ಎಳ್ಕೊಂಡೋಗಿ ನೇಪರಿ ಜೋಡಿಸ್ಬೇಕು. ಆ ಕಡೆಗೆ ಪೈಪ್ ಶಾಲ್ಟೇಜ್ ಆಗುತ್ತೆ, ಎಷ್ಟು ಪೈಪ್ ಶಾಲ್ಟೇಜ್ ಆಗುತ್ತೆ ಅಂತ ನೋಡ್ಬಿಟ್ಟು ತಗೊಂಬರ್ಬೇಕು ಮತ್ತೆ ಮನೆಯಿಂದ. ತಿಕ್ಕೋ 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 ತಿಕ್ಕೋ. ತೆಗೀತಾ ಇಲ್ಲ ಗೈಸ್, ಇದು ಯಾಕೋ ತಡೀರು ನೋಡೋಣ. ತಗೋತು ತಿಕ್ಕೊಂಡು ಗೈಸ್. ಈಗ ಇದು ಹಾಕೊಂಬನ್ನಿ, ಈ ಬೆಂಡ. ಕುತ್ಕಂತು ಬೆಂಡು. ಬೆಂಡ್ ಇಲ್ಲೇ ಇರಲಿ, ಯಾರು ತಗೊಳೋದು. ಬೆಂಡ್ ಇಲ್ಲೇ ಇರಲಿ ಬನ್ನಿ. ಈ ಪೈಪ್ ಎಳ್ದು ಜೋಡಿಸ್ಬೇಕು ಗೈಸ್, ಪೈಪ್ ಎಳ್ದು ಸಿಗ್ತೀನಿ ಗೈಸ್. ಜೆಟ್ಟೆಲ್ಲ ಜೋಡಿಸಾಯ್ತು ಗೈಸ್ ನೋಡಿ. ಇದು ಎಂಡು 5 ಜೆಟ್ ಹಾಕಿದ್ದೀನಿ ಗೈಸ್ ಸದ್ಯಕ್ಕೆ. ಸೊ ಮೇಲ್ಗಡೆ ಹಾಕೋಕ್ಕೆ ಇದು ಪೈಪ್ ಶಾಲ್ಟೇಜ್ ಆಗುವಂತು. ಎಷ್ಟು ಪೈಪ್ ಬೇಕಾಗುತ್ತೆ ಅಂತ ಬಂದು ನೋಡೋಣ. ಆಟ ಆನ್ ಮಾಡೋ ಹೋಗೋದು ಅಷ್ಟೇ ಈಗ ಮನೆಗೆ. ಕಾಯಿ ಇಲ್ಲೊಂದು ಕಾಯಿ ಗೈಸ್, ಎರಡಿದೆ. ಇಲ್ಲೊಂದು, ಅಲ್ಲೊಂದು ಐತೆ, ಇಲ್ಲೊಂದು ಕಾಯಿ. ಸೊ 2 ಕಾಯಿ. ಸೊ ಹೋಗೋಣ ಬನ್ನಿ. ಹೊಸದು ಜೆಟ್ ಜೋಡಿಸಿರುತ್ತೆ. ಸೊ ನೋಡೋಣ ಬನ್ನಿ ಮೇಲಕ್ಕೆ ಎಷ್ಟು ಪೈಪ್ ಬೇಕಾಗುತ್ತೆ. ಒಂದು ಪೈಪ್ ಸಿಂಗಲ್ ಪೈಪ್ ತಗೊಂಡು, ಇವೆಲ್ಲ ಹೊಡೆದೋಗಿದ್ದಾವೆ ಅದಕ್ಕೆ ಏನು ಹಾಕಲ್ಲ.
ಅಳತೆ ಮಾಡೋಕೆ ತಗೊಂಡೋಗ್ತಾನೆ ಅಂತ ಕೈ. ಎರಡು ಮೂರು ನಾಲ್ಕು ಗೈಸ್, 4 ಅಲ್ಲೊಂದು 5 ಪೈಪ್ ಬೇಕು, ಆ ಕಡೆ ಒಂದು 5, 6 ಅಂತ ಇಟ್ಕೊಳ್ಳಿ. ಸೊ ಮನೆಗೆ ಎಷ್ಟಿದೆ ನೋಡೋಣ ಬನ್ನಿ. ಸೊ ಜೋಳ ಹೆಂಗೆ ಕಾಣ್ತದೆ ನೋಡಿದೆ, ಕಾಣ್ತಿದೆ ಜೋಳ ಹೇಗೆ ಕಾಣ್ತದೆ. ನೀರು ಹೊಡೆದ್ರೆ ಅವು ಏನು ಕಾಣಲ್ಲ, ಹಂಗೆ ಮುಚ್ಕೊಂಡ್ಬಿಡ್ತವೆ ಮಣ್ಣಲ್ಲಿ. ಸೊ ನೀರು ಹೊಡಿಲ್ಲ ಅಂದ್ರೆ ಬರೀ ಅಕ್ಕಿಗಳು ನವಿಲುಗಳು ಇಂಥವೇ ತಿನ್ನುತ್ತವೆ. ಏನು ಮಾಡೋದು, ಇಂಥವೇ ತಿನ್ನುತ್ತವೆ ಗೈಸ್. ಸೊ ಜೋಡಿಸಿ ಈಗ ಆಟ ಆನ್ ಮಾಡಿ ಹೋಗೋದಷ್ಟು. ಅದ್ರ ಪಾಡಿಗೆ ಅದು ಬಂದಾಗ ಹೊಡ್ಕೊಳ್ಳುತ್ತೆ ಆಟ. ಇಷ್ಟು ತುಂಬದ ಹೊಡೆಯುತ್ತೆ ಗೈಸ್. ಆ ಮರದ ಮದ್ದಿಗೆ ಜೋಡಿಸಿನಲ್ಲ ಅಷ್ಟು ತುಂಬದಿಂದ ಹೊಡೆಯುತ್ತೆ. ಸೊ ಪೈಪ್ ಹಾಕಾಯ್ತು. ಸೊ ನೋಡೋಣ ಬನ್ನಿ. ಇಲ್ಲಿ ನೀಟಾಗಿ ಸೆಟ್ ಆಗಿರ್ಬೇಕು ಗೈಸ್, ಇಲ್ಲಾಂದ್ರೆ ಇಲ್ಲೇ ಕಿತ್ಕೊಂಡ್ಬಿಡ್ತು ಅರ್ಧ. ಸರಿ, ಇದು ಗೇಟ್ ಅಲ್ಲಿ ಆಫ್ ಆಯ್ತು. ಸೊ ಈಗ ಹೋಗೋಣ ಬನ್ನಿ, ನೋಡೋಣ, ಆಟ ಆನ್ ಮಾಡೋಣ. ಅಲ್ಲೊಂದು ಕಾಯಿ ಬಿತ್ತಿನ ಗೈಸ್, ಅವ್ರಿಗೆ ಶಬ್ದ ಬಂತು. ಈ ಮರದ ಹತ್ರ ಒಂದು ಬಿದ್ದೈತೆ ನೋಡಿ, ಹೀಗೆ ನೋಡಿ, ಇದು ಕಾಣ್ತಿದೆ ಕಾಯಿ ಮರದ ಹತ್ರ. ಅವಾಗೆ ಬಿದ್ದು ಚೌದಾಯ್ತು, ಅದಕ್ಕೆ ಬಂದಿದ್ದು. ಇಲ್ಲಾಂದರೆ ಬರ್ತಾ ಇರಲಿಲ್ಲ ನಾನು. ನೋಡಿ ಕಾಯಿ, ಒಂದು ಕಾಯಿಗೆ 50 ರೂಪಾಯಿ. ಏನು ಮಾಡೋದು, ಒಂದು ಕಾಯಿಗೆ 50 ರೂಪಾಯಿ ಕೊಟ್ಬಿಟ್ಟು ತಗೋಬೇಕು. ಮಾಡೋ ಬಂದಿ ಗೈಸ್, ಆಟೋ ಹಾಗಾಯ್ತು ನೋಡಿ ಆಟೋ. ಸೊ ಆಟೋ ಹಾಕಿದ್ದೀನಿ, ಕರೆಂಟ್ ಬಂದಾಗ ಉಳ್ಕೊಳ್ಳುತ್ತೆ. ಬನ್ನಿ ಹೋಗೋಣ ಮನೆಗೆ. ಹೋಗೋಣ ಬನ್ನಿ. ನೇಚರ್ ನೋಡಿ, ಸನ್ಸೆಟ್ ಆಗೋಯ್ತವೆ, ಕಾಣಿಸ್ತಾ ಇದೆಯಾ? ಸೊ ಹೋಗೋಣ ಬನ್ನಿ ಮನೆಗೆ. ಸೊ ಗೈಸ್, ಇವತ್ತಿನ ಲಾಗ್ ಇಷ್ಟೇ. ಸೊ ಇವತ್ತು ಇಷ್ಟೇ ಅಂದಿದ್ದು, ಇವತ್ತಿನ ಕತೆ ಇಷ್ಟೇ ಆಗಿದ್ದು ಅಷ್ಟೇ. ಸೊ ಹೇಗನ್ನಿಸ್ತು, ಹೆಂಗಿತ್ತು ಅಂತ ಹೇಳಿ. ಓಕೆ ಗೈಸ್, ಸಿಗುವ ನಾಳೆ ಕತೆ ಅಂತ ನೋಡೋಣ. ಬಾಯ್ ಗಾಯ್ಸ್.